ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಹಾಗೆ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಆ್ಯಂಡ್ ಇವತ್ತು ಜಸ್ಟ್ ಹಾಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಂದ್ಕೊಂಡೆ. ಬಿಕಾಸ್ ನೆನ್ನೆ ಎಲ್ಲ ದೇವಸ್ಥಾನಕ್ಕೆ ಓಡಾಡ್ಕೊಂಡು ಬಂದ್ವಲ್ಲ, ಇವತ್ತು ಅಪ್ಪ ಅಮ್ಮನ ಜೊತೆ ಇರಲಿ ಪಾಪು ಆ್ಯಂಡ್ ನಾನು ಕೂಡ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೆನ್ನೆ ಹಾಕಿದ್ದು ಇಯರಿಂಗ್ಸ್ ಇದು ರಿಮೂವ್ ಮಾಡಿರಲಿಲ್ಲ, ಸೊ ಬಿಚ್ಚಿಡೋಣ ಅಂತ ಹೇಳಿಬಿಟ್ಟು ಬಿಚ್ತಾ ಇದ್ದೀನಿ. ಇದು ಬಿಕಾಸ್ ಅದು ಏನಂದರೆ ಕೆಳಗಡೆ ಸ್ವಲ್ಪ ಬೀಡ್ಸ್ ಥರ ಇದೆಯಲ್ಲ, ಅದು ಬೇರೆ ಬಟ್ಟೆಗೆಲ್ಲ ಸಿಗಾಕೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ನಾನು ಜಾಸ್ತಿ ವೇರ್ ಮಾಡೋದು ಅದನ್ನ, ಇಲ್ಲಾಂದರೆ ಏನು ಯೂಸ್ ಮಾಡೋದಿಲ್ಲ. ಸೊ ನಾಳೆ ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಬಿಚ್ಚಿಡ್ತಾ ಇದ್ದೀನಿ. ಆ್ಯಂಡ್ ಏನಂದರೆ ನಾಳೆ ಊರಿಗೆ ಕೂಡ ಹೋಗಬೇಕು. ಸೊ ಇವಾಗ ಅಮ್ಮ ನಾನ್ ವೆಜ್ ಕುಕ್ ಮಾಡ್ತಾಯಿದ್ದಾರೆ. ಪಾಪುಗೆ ಸ್ವಲ್ಪ ಸ್ನಾನ ಮಾಡಿಸಿ ಆ್ಯಂಡ್ ಅವ್ನ ಕೆಲಸ ಎಲ್ಲ ಮುಗಿಸಿ ಅವನ್ನ ಮಲಗಿಸ್ತೀನಿ ಅಷ್ಟೊತ್ತಿಗೆ. ಆ್ಯಂಡ್ ಎಲ್ಲರ ಜೊತೆಯಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆ್ಯಂಡ್ ಪಾಪು ಏನು ನಾನ್ ವೆಜ್ ತಿನ್ನೋದಿಲ್ಲ, ಅವನದು ಊಟ ಎಲ್ಲ ಮುಗ್ದಿದೆ. ಸೊ ಅವನು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಸ್ವಲ್ಪ ತೋಟದ ಹತ್ರ ಹೋಗಿ ಬರಬೇಕು. ಅಮ್ಮ ಅಲ್ಲೆಲ್ಲ ತರಕಾರಿಗಳಿದ್ದಾವೆ ಕಿತ್ಕೊಂಡು ಬರೋಣ ಅಂತ ಹೇಳಿದರು. ಸೊ ಅಮ್ಮನ ಜೊತೆ ತೋಟದ ಹತ್ರ ಹೋಗ್ತೀನಿ ಆ್ಯಂಡ್ ಪಾಪು ಅಪ್ಪನ ಜೊತೆ ಇರ್ತಾನೆ ಮನೆಯಲ್ಲೇ. ಆ್ಯಂಡ್ ಇದು ಏನಂದರೆ ಅದರಲ್ಲಿ ಹಿಂದೆ ಲೈಕ್ ಬಟನ್ ಥರ ಬರುತ್ತಲ್ಲ, ನನಗೆ ಅದನ್ನು ಹಾಕಿದ್ರೆ ಏನಂದರೆ ಸ್ವಲ್ಪ ಬೇಗ ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಸೊ ಅದನ್ನ ಬಿಚ್ಚಿಟ್ಟು ಹಾಕ್ಕೊಳ್ತೀನಿ ನಾನು. ಹಂಗೆ ಹಾಕ್ಕೊಂಡ್ರೆ ನನಗೆ ಕಿವಿಗಳೆಲ್ಲ ಸ್ವಲ್ಪ ಗಾಯ ಆದಂಗೆ ಅನಿಸುತ್ತೆ. ಇವಾಗ ಪಾಪು ಎಲ್ಲ ಮಾರ್ಕರ್ ಪೆನ್ಸ್ ಎಲ್ಲ ತಗೊಂಡು ಕೈಗೆಲ್ಲ ಗೀಚ್ಕೊಂಡ್ಬಿಟ್ಟಿದ್ದಾನೆ. ನಾನು ಸುಮ್ಮನೆ ಆಟ ಆಡಲಿಕ್ಕೆ ಅಂತ ಕೊಟ್ಟಿದ್ದೆ. ಅವ್ನು ಒಂದನ್ನು ಓಪನ್ ಮಾಡಿರೋದನ್ನು ತಗೊಂಡು ಜಸ್ಟ್ ಒಂದು ಸೆಕೆಂಡ್ನಲ್ಲಿ ಹಂಗೆ ಮಾಡ್ಕೊಂಡ್ಬಿಟ್ಟ. ಸೊ ಎಳ್ನೀರು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದ. ಅವನಿಗೆ ಎಳ್ನೀರಂದರೆ ಇಷ್ಟ. ಸೊ ಅಲ್ಲೇನಂದರೆ ಮರಗಳು ಕಾಣ್ತಿರ್ಲಿಲ್ವಲ್ಲ, ಸೊ ನಾವು ಕೊಟ್ಟಾಗ ಕುಡಿತಿದ್ದ ಅಷ್ಟೇ. ಸೊ ಇಲ್ಲಿ ಮನೆ ಮುಂದೆನೇ ಚಿಕ್ಕ ಚಿಕ್ಕ ತೆಂಗಿನ ಮರಗಳಿದ್ದಾವೆ. ಅಂದರೆ ದೊಡ್ಡ ಮರಗಳಾದರೆ ಅವ್ನ ಮೇಲೆ ನೋಡಬೇಕಂದ್ರೆ ಡೈರೆಕ್ಟಾಗಿ ಕಾಣುತ್ತೆ ಮನೆ ಮುಂದೆನೇ. ಸೊ ಅವನು ಕೇಳಿದಾಗೆಲ್ಲ ಎಳ್ನೀರು ಕೊಡಬೇಕು. ಇವಾಗ ಹಂಗೆ ಮಾಡ್ತಾಯಿದ್ದಾನೆ. ಜಸ್ಟ್ ಹಿಂಗೊಂದು ಸಲ ಮರದ ಕಡೆ ತೋರಿಸ್ಬಿಟ್ಟು ಹತ್ರ ಇನ್ನು ನೆಕ್ಸ್ಟ್ ಕಿತ್ಕೊಡೋವರೆಗೂ ಅಳ್ತಾನೆ ಇರ್ತಾನೆ. ಸೊ ಅಪ್ಪ ಹೋಗ್ಬಿಟ್ಟು ಸ್ವಲ್ಪ ಎಳ್ನೀರುಗಳನ್ನ ತಂದರು. ಇವಾಗ ಅವನಿಗೆ ಬೇಸಿಕಲಿ ಗೊತ್ತು ಅದರಲ್ಲಿ ಕುಡ್ಲಲ್ಲಿ ಓಪನ್ ಮಾಡೋದು ಅಂತ ಹೇಳಿ. ಸೊ ಅವ್ನಿಗೆ ಮತ್ತೆ ಕೇಳ್ತಾನೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹಂಗೆ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ನನಗೂ ಕೂಡ ಕೊಟ್ಟರು. ಸೊ ಅವ್ನಿಗೇನಂದರೆ ಹಂಗೆ ಕುಡಿಯೋಕ್ಕೆ ಬರೋದಿಲ್ಲ ಅಲ್ವಾ, ಸೊ ಗ್ಲಾಸ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಈಗ ತೋಟಕ್ಕೆ ಹೋಗ್ತೀವಿ. ಸೊ ತೋಟಕ್ಕೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ನನಗೆ ಈ ಥರ ತರಕಾರಿಗಳಂದರೆ ಇಷ್ಟ. ಅಂದರೆ ತೋಟದಲ್ಲಿ ಬೆಳಿತೀವಲ್ಲ ಈ ರೀತಿ ತಗರಿಕಾಯಿ ಆ್ಯಂಡ್ ಅವರೆಕಾಯಿ, ಹಿತ್ಲವರೆಕಾಯಿ ಅಂತ ಬರುತ್ತೆ. ಸೊ ನನಗೆ ಅವುಗಳಂದರೆ ಇಷ್ಟ. ಸೊ ಅಮ್ಮ ಅದರಿಂದ ಸಾಂಬಾರು ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಿತ್ಕೊಂಡು ಬರೋಕ್ಕೆ ಅಂತ ಬಂದಿದ್ದರು. ಸೊ ನಾನು ಅಮ್ಮನ ಜೊತೆ ಬಂದಿದ್ದೆ. ಸೊ ಇವಾಗ ನಮ್ಗೆ ಇಷ್ಟು ತರಕಾರಿ ಸಿಕ್ತು. ಇದನ್ನು ಹಿತ್ಲವರೆಕಾಯಿ ಅಥವಾ ನೆಲ್ಲವರೆಕಾಯಿ ಅಂತಾರೆ. ಸೊ ಅವರೆಕಾಯಿ ಥರನೇ, ಬಟ್ ಸಿಪ್ಪೆ ಜೊತೆ ತಿನ್ನೋದು ಆ ಥರದ್ದು. ನನಗೆ ಈ ರೀತಿದೆಲ್ಲ ಇಷ್ಟ ಆಗುತ್ತೆ. ಸೊ ಅಮ್ಮಂಗೆ ಹೇಳಿದ್ದೀನಿ ಸಂಜೆಗೆ ಅದರಿಂದ ಅಡುಗೆ ಮಾಡಿಕೊಡಿ ಅಂತ ಹೇಳಿ. ಸೊ ಬೆಳಗ್ಗೆ ತಿಂಡಿಗೆ ಅಮ್ಮ ನಾನು ಹೇಳಿದ್ದೆ ಇಸ್ಕಿದ ಬೇಳೆ ಸಾಂಬಾರು ಮಾಡಿ ದೋಸೆ ಮಾಡಿಕೊಡಿ ಅಂತ. ಸೊ ಮಾಡಿದರು. ಆ್ಯಂಡ್ ಪಾಪು ತಿನ್ನಿಸ್ಕೊಂಡು ನಾನು ತಿನ್ನಿಸ್ತಾ ಇದ್ದೀನಿ. ಬಿಕಾಸ್ ಅವ್ನಿಗೂ ದೋಸೆ ಆ್ಯಂಡ್ ಈ ರೀತಿ ಇದೆಲ್ಲ ಇಷ್ಟ ಆಗುತ್ತಲ್ಲ. ಆ್ಯಂಡ್ ಅವ್ನಿಗೂ ಕೂಡ ಇಸ್ಕಿದ ಬೇಳೆ ಸಾಂಬಾರು ಇಷ್ಟ. ಅಂದರೆ ಸಾಂಬಾರು ಅಂದರೆ ಅವನು ಅದರಲ್ಲಿರೋ ಕಾಳುಗಳನ್ನ ತಿಂತಾನೆ. ಸೊ ಕಾಳು ಎತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಆ್ಯಂಡ್ ನಾನು ಅವ್ನಿಗೊಂದು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಟ್ಟೆ ಆಮೇಲೆ. ಸೊ ಅದರಿಂದ ತಿನ್ಕೊಂಡ. ಸೊ ಇದು ಹೈಬಿಸ್ಕಸ್ ಫ್ಲವರ್. ಅಂದರೆ ನಾನು ಮುಂಚೆ ಅಂದರೆ ಪಾಪು ಒಂದು 6 ಮಂತ್ಸ್ ಬೇಬಿ ಇದ್ದಾಗ ತಂದು ಹಾಕಿದ್ದೆ ಅದನ್ನ. ಅದೇನಂದರೆ 2 ಡೇಸ್ ಇರುತ್ತೆ, ಅದೇ ಸ್ಪೆಷಾಲಿಟಿ ಅದ್ರದ್ದು. ಅಂದರೆ ಇವತ್ತು ಅರಳಿದ ಸಂಜೆ ಅಷ್ಟರಲ್ಲೆಲ್ಲ ಒಣಗಿಬಿಡುತ್ತಲ್ಲ ಬೆಳಗ್ಗೆ ಅರಳಿದ್ರೆ, ಅದು ಹಾಗಲ್ಲ, ನೆಕ್ಸ್ಟ್ ಡೇ ಸಂಜೆವರೆಗೂ ಫ್ರೆಶ್ಶಾಗೇ ಇರುತ್ತೆ. ಇವಾಗ ಪಾಪು ಇಲ್ಲಿ ಮನೆ ಹತ್ರ ತೋಟಕ್ಕೆ ನೀರು ಬಿಟ್ಟಿದ್ರು. ಸೊ ನೀರು ಬಿಟ್ಟಿದ್ದು ನೋಡಿಬಿಟ್ಟು ಆಟ ಆಡಬೇಕು ಅಂತ ಬರ್ತಿದ್ದ. ಸೊ ನೀರನ್ನ ಬೇರೆ ಕಡೆ ಬಿಟ್ಬಿಟ್ಟು ಅಲ್ಲಿ ನಾರ್ಮಲಾಗಿ ಏನು ನೀರು ಹೋಗೋ ಜಾಗದಲ್ಲಿ ನಿಲ್ಲುತ್ತಲ್ಲ ನೀರು, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಮನೆ ಹತ್ರ ಅಂದರೆ ಬಕೆಟ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟು ಇಟ್ಬಿಡ್ತಿದ್ದೆ. ಸೊ ಇಲ್ಲಿ ತೋಟದ ಹತ್ರ ಎಲ್ಲ ನೀರು ಕಾಣ್ತಾನೆ ಇರುತ್ತಲ್ಲ, ಯಾವುದಾದ್ರೂ ಒಂದು ಕಡೆಗೆ ಓಡಿ ಬಂದುಬಿಡ್ತಾನೆ. ಸೊ ಇವಾಗಿನ್ನ ಎಲ್ಲ ಫ್ರೆಶ್ಶಾಗಿ ತುಂಬಿಸಿದ್ರೆಲ್ಲ ಆಟ ಆಡ್ಸೋಣ ಅಂತ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅಮ್ಮ ಚಿಕನ್ ಹಾಕ್ಕೊಟ್ರು. ಚಿಕನ್ ತಿಂದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಮತ್ತು ಇವಾಗ ಇನ್ನೊಂದು ನ್ಯಾಪ್ ತಗೊಳ್ತಾನೆ. ಸೊ ಮಲಗಿಸ್ಬೇಕು, ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಸೋದು. ಸೊ ಸ್ನಾನ ಆಯಿತು, ನಿದ್ದೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ಮತ್ತೆ ತೋಟದ ಹತ್ರ ಹೋಗ್ತಾ ಇದ್ದಾರೆ. ಅಂದರೆ ಕೈಗೆ ಸಿಗೋದಿಲ್ಲ, ಯಾವ ಕಡೆಗೆ ಬೇಕು ಆ ಕಡೆಗೆ ಓಡೋಗ್ತಾ ಇರ್ತಾನೆ, ಹಂಗೆ ಮಾಡ್ತಾನೆ. ಈಗಾಗಲೇ ಸಂಜೆ ಆಗ್ತಾಯಿದೆ.
ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತೋಟದ ಹತ್ರ ಬಂದಿದ್ದೀವಿ. ಸೊ ಬರೀ ಇದನ್ನೇ ತೋರಿಸ್ತೀನಿ ಅಂತ ಅನ್ಬೇಡಿ, ಬಿಕಾಸ್ ನಾನು ಇವಾಗ ಮಾಡ್ತಿರೋದೇ ಡೈಲಿ ವ್ಲಾಗ್. ಸೊ ಇದು ಗಂಟೆ ಹಣ್ಣು ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಾರ್ಮಲಾಗಿ ತೋಟದಲ್ಲೆಲ್ಲ ಬಿಟ್ಟಿರುತ್ತಲ್ಲ ಅದು. ಅಮ್ಮ ಕಿತ್ಕೊಟ್ರು. ಸೊ ಪಾಪು ಯಾವುದು ಟೇಸ್ಟ್ ಮಾಡಿರಲಿಲ್ಲ ಅಲ್ವಾ, ಸೊ ಟೇಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವ್ನಿಗೂ ಕೊಡ್ತಾಯಿದ್ದೀನಿ. ಅವ್ನಿಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಅದು. ಸೊ ಒಂದೊಂದೇ ಅವನೇ ಎತ್ಕೊಂಡು ತಿಂತಾಯಿದ್ದಾನೆ. ಸೊ ಇದು ಕೊಡ್ಬೋದು ಆ್ಯಕ್ಚುಲಿ. ಇದು ಕೋಲ್ಡ್ ಏನಲ್ಲ, ಸ್ವಲ್ಪ ಹೀಟೇನ ಇದನ್ನು. ನಾರ್ಮಲಾಗಿ ಅದರಿಂದ ಸೊಪ್ಪಿಂದ ಸಾಂಬಾರೆಲ್ಲ ಮಾಡಿಕೊಡ್ತಾಯಿದ್ರು ಅಮ್ಮ ನನಗೆ ಅವಾಗ. ಸೊ ಕೊಡ್ಬೋದು ಅಂತ ಹೇಳಿದ್ರಲ್ಲ, ಸೊ ಕೊಟ್ಟೆ. ಒಂದೊಂದೇ ತಗೊಂಡು ತಿಂತಾಯಿದ್ದಾನೆ. ಏನಂದರೆ ನಾನು ಪಾಪು ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿಗೆ ಬಂದರೆ. ಆ್ಯಂಡ್ ನನಗೆ ಅವ್ನ ಜೊತೆ ಇರೋಕ್ಕೆ ಇಷ್ಟ ಆದರೆ ನಾನು ಫ್ರೀಯಾಗಿರ್ತೀನಿ ಅಂತ. ಅವನಿಗೆ ಇಲ್ಲಿಗೆ ಬಂದರೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ಜಸ್ಟ್ ಅಪ್ಪ ಅಮ್ಮನ ಜೊತೆ ಯಾವ ಕಡೆಗೆ ಬೇಕೋ ಕಡೆಗೆ ಓಡೋಗೋದು. ಸೊ ಅಲ್ಲಿರೋ ವೈಟ್ ಹೈಬಿಸ್ಕಸ್ಸು ಅದು ಕೂಡ ಹಂಗೇ 2 ಡೇಸ್ ಇರುತ್ತೆ. ಸೊ ಪೂಜೆ ಎಲ್ಲ ಮಾಡಿಕೊಟ್ಟೆ ಅಮ್ಮಂಗೆ, ಪೂಜೆ ಮಾಡೋಣ ಅಂತ ಹೇಳಿ. ಆ್ಯಂಡ್ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಜಸ್ಟ್ ಇವತ್ತಿನ ವ್ಲಾಗ್ ಇಷ್ಟೇ, ಶಾರ್ಟ್ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಯಾವ ರೀತಿ ವಿಡಿಯೋ ಬೇಕು ಮುಂದೆ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.